Hello everyone, welcome to Navras Math Tutorials, exercise number 10.1. Introduction ಓದಿದ್ವಲ್ವಾ ನಾವು ಅದೇ ಬೇಸ್ಡ್ ಕ್ವಶನ್ಸ್ ಕೊಟ್ಟಿರ್ತಾರೆ ಅದನ್ನ ಸಾಲ್ವ್ ಮಾಡೋಣ. ನೋಡಿ ಏನ್ ಕೊಟ್ಟಿದ್ದಾರೆ, ಗೆಟ್ ದ algebraic expressions in the following cases using variables, constants and arithmetic operations. Arithmetic operations ಅಂತಂದ್ರೆ ಪ್ಲಸ್ ಆಗಿರ್ಬೋದು, ಮೈನಸ್ ಆಗಿರ್ಬೋದು, ಮಲ್ಟಿಪ್ಲಿಕೇಶನ್ ಆಗಿರ್ಬೋದು, ಡಿವೈಡೆಡ್ ಆಗಿರ್ಬೋದು, ಇವನ್ನೇ ನಾವು ಆಪರೇಷನ್ಸ್ ಅಂತ ಕರಿತೀವಿ. ಓಕೆ, ಇದನ್ನೆಲ್ಲ ನಾವು ಸಾಲ್ವ್ ಮಾಡ್ಬೇಕು. ಏನ್ ಕೊಟ್ಟಿದ್ದಾರೆ ನೋಡಿ, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಈಗ ಅವರು ಕೊಟ್ಟಿದ್ದಾರೆ ಸಬ್ಟ್ರಾಕ್ಷನ್ ಆಫ್ ಝೆಡ್ ಫ್ರಮ್ ವೈ ಅಂತ ಕೊಟ್ಟಿದ್ದಾರೆ. ಇದನ್ನ ನಾವು ಎಕ್ಸ್ಪ್ರೆಷನ್ ಫಾರ್ಮ್ ಅಲ್ಲಿ ಇಡಬೇಕು. ನೋಡಿ ಏನ್ ಕೊಟ್ಟಿದ್ದಾರೆ, ಸಬ್ಟ್ರಾಕ್ಷನ್ ಆಫ್ ಝೆಡ್ ಫ್ರಮ್ ಅಂತ ಕೊಟ್ಟಿದ್ದಾರೆ. ನೋಡಿ ಫ್ರಮ್ ಅಂತಂದ್ರೆ ವೈ ಇಂದ ಝೆಡ್ ಮೈನಸ್ ಮಾಡಿ ಅಂತ. ಫ್ರಮ್ ವೈ ಅಂದ್ರೆ ಫಸ್ಟ್ ಹಾಕೊಳ್ಳಿ, ಏನ್ ಸಬ್ಟ್ರಾಕ್ಟ್ ಮಾಡಿ ಅಂತ ಹೇಳಿದಾರೆ ಝೆಡ್ ನ. ಸೊ ಝೆಡ್ ಇದು ಒಂದು ಎಕ್ಸ್ಪ್ರೆಷನ್ ಆಯ್ತು. ಅವ್ರು ಹೇಳಿದ್ದು ಅದನ್ನೇ. ಓಕೆ, ಈ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಕೊಟ್ಟಿರ್ತೀವಿ, ಅದನ್ನ ನೀವು ಎಕ್ಸ್ಪ್ರೆಷನ್ ಫಾರ್ಮ್ ಅಲ್ಲಿ ಬರೀರಿ ಅಂತ ಕೊಟ್ಟಿದ್ದಾರೆ. ಸೊ ವೈ ಮೈನಸ್ ಝೆಡ್ ಇಸ್ ದ ಆನ್ಸರ್. ಈಗ ನೆಕ್ಸ್ಟ್ ಒನ್ ಏನ್ ಕೊಟ್ಟಿದ್ದಾರೆ, 1/2 ಆಫ್ ದ ಸಮ್ ಆಫ್ ದ ನಂಬರ್ಸ್ ಎಕ್ಸ್ ಅಂಡ್ ವೈ ಅಂತ ಕೊಟ್ಟಿದ್ದಾರೆ. ನೋಡಿ ಸಮ್ ಆಫ್ ದ ನಂಬರ್ಸ್ ಎಕ್ಸ್ ಅಂಡ್ ವೈ. ಸಮ್ ಆಫ್ ದ ನಂಬರ್ಸ್ ಅಂದ್ರೆ ಏನು, ಸಮ್ ಅಂದ್ರೆ ಆಡ್ ಮಾಡಬೇಕು. ನೋಡಿ ಎಕ್ಸ್ ಪ್ಲಸ್ ವೈ. ಓಕೆ, 1/2 ಅಂದ್ರೆ 1/2 ಅಲ್ವಾ. ಸೊ 1/2 ನೋಡಿ, 1/2 ಆಫ್ ದ ಸಮ್ ಆಫ್ ದ ನಂಬರ್ಸ್. ಸಮ್ ಆಫ್ ದ ನಂಬರ್ಸ್ ಅಂದ್ರೆ ಎಕ್ಸ್ ಪ್ಲಸ್ ವೈ, 1/2 ಅಂದ್ರೆ ಹಾಫ್. ದಿಸ್ ಇಸ್ ದ ಎಕ್ಸ್ಪ್ರೆಷನ್. ಓಕೆ, ಈಗ ಥರ್ಡ್ ಒನ್ ಏನ್ ಕೊಟ್ಟಿದ್ದಾರೆ ನೋಡಿ, ದ ಝೆಡ್ ಈಸ್ ಮಲ್ಟಿಪ್ಲೈ ಬೈ ಇಟ್ ಸೆಲ್ಫ್ ಅಂತ ಕೊಟ್ಟಿದ್ದಾರೆ. ಝೆಡ್ ಇದೆ, ಝೆಡ್ ನ ಅದೇ ಝೆಡ್ ಲಿಂದನೇ ಮಲ್ಟಿಪ್ಲೈ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ ನೋಡಿ. ಝೆಡ್ ಇಂಟು ಝೆಡ್, ಅದನ್ನ ನಾವೇನಂತ ಕರಿಬಹುದು, ಝೆಡ್ ಇಂಟು ಝೆಡ್ ಅಂದ್ರೆ ಝೆಡ್ ಸ್ಕ್ವೇರ್ ಅಂತ ಕರಿತೀವಿ. ಇದೇ ರೀತಿ ಇದು ಎಕ್ಸ್ಪ್ರೆಷನ್. ಓಕೆ, ಈಗ ಫೋರ್ತ್ ಒನ್, 1/4 ಆಫ್ ದ ಪ್ರಾಡಕ್ಟ್ ಆಫ್ ನಂಬರ್ಸ್ ಪಿ ಅಂಡ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಈಗ ಪ್ರಾಡಕ್ಟ್ ಅಂದ್ರೆ ಏನು, ಮಲ್ಟಿಪ್ಲೈ ಮಾಡಿದ್ರೆ ಏನ್ ಬರುತ್ತೆ, ಪಿ. ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಪಿ ಅಂಡ್ ಕ್ಯೂ ಅಂತ ಕೊಟ್ಟಿದ್ದಾರೆ. ಪಿ ಅಂಡ್ ಕ್ಯೂ ನ ಮಲ್ಟಿಪ್ಲೈ ಮಾಡ್ಬೇಕು. ಪ್ರಾಡಕ್ಟ್ ಅಂದ್ರೆ 1/4 ಅಂದ್ರೆ 1/4. ಓಕೆ, ಇದನ್ನ ನಾವು ಯಾವ ರೀತಿ ಬರಿಬಹುದು, 1/4 ಪಿ ಇಂಟು ಕ್ಯೂ ಮಾಡಿದ್ರೆ ಪಿ ಕ್ಯೂ ಬರುತ್ತೆ ಅಲ್ವಾ. ಸೊ 1/4 ಪಿ ಕ್ಯೂ ಅಂತ ಕೊಡ್ಬೋದು. ಓಕೆ, ದಿಸ್ ಇಸ್ ದ ಆನ್ಸರ್. ಈಗ ನೋಡೋಣ ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ನಂಬರ್ಸ್ ಎಕ್ಸ್ ಅಂಡ್ ವೈ ಬೋತ್ ಸ್ಕ್ವೇರ್ಡ್ ಅಂಡ್ ಆಡೆಡ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಎಕ್ಸ್ ಸ್ಕ್ವೇರ್ಡ್ ಆಗಿದೆ, ವೈನು ಸ್ಕ್ವೇರ್ಡ್ ಆಗಿದೆ, ಪ್ಲಸ್ ಆಡ್ ಮಾಡಿದ್ದಾರೆ ಅಂಡ್ ಆಡೆಡ್ ಅಂತ ಕೊಟ್ಟಿದ್ದಾರೆ. ಸೊ ನಂಬರ್ಸ್ ಎಕ್ಸ್ ಅಂಡ್ ವೈ ಸ್ಕ್ವೇರ್ಡ್ ಆಯ್ತಾ, ಅಂಡ್ ಆಡೆಡ್ ಈ ರೀತಿ ಬರೆದ್ರೆ ಆಯ್ತು ನೋಡಿ. ಓಕೆ, ಈಗ ಸಿಕ್ಸ್ತ್ ಒನ್, ನಂಬರ್ 5 ಆಡೆಡ್ ಟು 3 ಟೈಮ್ಸ್ ಆಫ್ ದ ಪ್ರಾಡಕ್ಟ್ ಆಫ್ ನಂಬರ್ಸ್ ಎಂ ಅಂಡ್ ಎನ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಪ್ರಾಡಕ್ಟ್ ಅಂದ್ರೆ ಏನ್ ಬರ್ಬೇಕು, ನಾವು ಮಲ್ಟಿಪ್ಲೈ ಮಾಡ್ಬೇಕು. ಏನನ್ನ, ಎಂ ಅಂಡ್ ಎನ್ ಅಂತ ಕೊಟ್ಟಿದ್ದಾರೆ ನೋಡಿ. ಎಂ ಇಂಟು ಎನ್ ಪ್ರಾಡಕ್ಟ್ ಅಂದ್ರೆ ಏನ್ ಕೊಟ್ಟಿದ್ದಾರೆ, 3 ಟೈಮ್ಸ್ ಅಂತ ಕೊಟ್ಟಿದ್ದಾರೆ, 3 ಟೈಮ್ಸ್. ಓಕೆ, ಇನ್ನ ನಂಬರ್ 5 ಇಸ್ ಆಡೆಡ್ ಅಂತ ಕೊಟ್ಟಿದ್ದಾರೆ, ಆಡೆಡ್ ಟು ಅಲ್ವಾ. ನೋಡಿ ಈ ರೀತಿ ಆಡ್ ಮಾಡಿ ನಾವು ಇದನ್ನೇ 3mn ಅಂತ ಕೂಡ ಬರಿಬಹುದು. ಇದು ಎಕ್ಸ್ಪ್ರೆಷನ್ ಫಾರ್ಮ್ ಅಲ್ಲೇ ಆಯ್ತು. ಓಕೆ, ಈಗ ನೆಕ್ಸ್ಟ್ ಒನ್, ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಎಕ್ಸ್ ವೈ ಅಂಡ್ ಝೆಡ್ ಸಬ್ಟ್ರಾಕ್ಟೆಡ್ ಫ್ರಮ್ 10 ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಪ್ರಾಡಕ್ಟ್ ಆಫ್ ದ ನಂಬರ್ಸ್ ವೈ ಅಂಡ್ ಝೆಡ್ ಕೊಟ್ಟಿದ್ದಾರೆ, ಸಬ್ಟ್ರಾಕ್ಟೆಡ್ ಫ್ರಮ್ 10 ಅಂತ ಕೊಟ್ಟಿದ್ದಾರೆ. ಫ್ರಮ್ ಅನ್ನೋದು ನೋಡ್ಕೊಳ್ಳಿ, ಚೆನ್ನಾಗಿ ನೋಡ್ಕೋಬೇಕು ನಾವು. ಮತ್ತೆ ನಾವು ಉಲ್ಟಾ ಸೀದಾ ಬರ್ಬಿಟ್ರೆ ಅದು ರಾಂಗ್ ಆಗುತ್ತೆ. ಅದಕ್ಕೆ ಫ್ರಮ್ 10 ಅಂದ್ರೆ ನಾವು ಫಸ್ಟ್ 10 ಬರಿಬೇಕು. ಪ್ರಾಡಕ್ಟ್ ಆಫ್ ನಂಬರ್ಸ್ ಅಂತ ಬರೆದ್ರೆ ಸಬ್ಟ್ರಾಕ್ಟ್ ಅಂತ ಕೊಟ್ಟಿದಾರಲ್ವಾ, ಸೊ ಮೈನಸ್ ಹಾಕಿ. ಪ್ರಾಡಕ್ಟ್ ಆಫ್ ನಂಬರ್ಸ್ ವೈ ಅಂಡ್ ಝೆಡ್ ಅಂದ್ರೆ ವೈ ಇಂಟು ಝೆಡ್ ವೈ ಝೆಡ್ ಆಗುತ್ತೆ. ಓಕೆ, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ಮ್. ಓಕೆ, ಈಗ 8th ಒನ್ ಲಾಸ್ಟ್ ಇದು, ಸಮ್ ಆಫ್ ದ ನಂಬರ್ಸ್ ಎ ಅಂಡ್ ಬಿ ಸಬ್ಟ್ರಾಕ್ಟೆಡ್ ಫ್ರಮ್ ದೇರ್ ಪ್ರಾಡಕ್ಟ್. ನೋಡಿ ಇಲ್ಲಿ ಕೊಟ್ಟಿರೋದು ಎ ಅಂಡ್ ಬಿ ಓನ್ಲಿ, ಹೌದಾ. ಇದನ್ನೇ ಆಡ್ ಮಾಡಿ, ಸಮ್ ಆಫ್ ದ ನಂಬರ್ಸ್ ಅಂತ ಕೊಟ್ಟಿದ್ದಾರೆ, ಆಡ್ ಮಾಡಿ ಅಂಡ್ ಸಬ್ಟ್ರಾಕ್ಟೆಡ್ ಫ್ರಮ್ ದ ಪ್ರಾಡಕ್ಟ್ ಅಂತ ಕೊಟ್ಟಿದ್ದಾರೆ. ಫ್ರಮ್ ಅಂತ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳಿದೀನಿ ನೋಡ್ರಿ. ಸಬ್ಟ್ರಾಕ್ಟೆಡ್ ಫ್ರಮ್ ದ ಪ್ರಾಡಕ್ಟ್ ಇಂದ ಇದು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಪ್ರಾಡಕ್ಟ್ ಅಂದ್ರೆ ಏನು, ಇಲ್ಲಿ ಎ ಇಂಟು ಬಿ ಇಸ್ ಎ ಬಿ, ಸಬ್ಟ್ರಾಕ್ಟ್ ಮಾಡ್ಬೇಕು, ಅವ್ರು ಕೊಟ್ಟಿದ್ದಾರೆ ಇಲ್ಲಿ.
ಸಮ್ ಆಫ್ ದ ನಂಬರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎ ಪ್ಲಸ್ ಬಿ ನೋಡಿ ಅಲ್ವಾ, ಸಮ್ ಆಫ್ ದ ನಂಬರ್ಸ್ ಅಂದ್ರೆ ಎ ಪ್ಲಸ್ ಬಿ, ಸಬ್ಟ್ರಾಕ್ಟೆಡ್ ಅಂತ ಕೊಟ್ಟಿದ್ದಾರೆ, ಸಬ್ಟ್ರಾಕ್ಟೆಡ್ ಫ್ರಮ್ ದ ಪ್ರಾಡಕ್ಟ್, ಪ್ರಾಡಕ್ಟ್ ಅಂದ್ರೆ ಎ ಬಿ. ಓಕೆ, ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ಮ್. ಓಕೆ, ಈಗ ನೆಕ್ಸ್ಟ್ ಒನ್ ನೋಡೋಣ.